ಚಾನ್ ಮ್ಯಾನ್ ಕೇಳ್ತಾರೆ, ಹಾಯ್ ಜಾನಿ, ಇಂಡಿಯನ್ ಟೀಮ್ ಟ್ಯಾಕ್ಟಿಕ್ಸ್ ಇಲ್ಲ, ಸ್ಟ್ರಾಟಜಿ ಇಲ್ಲ, ಬ್ಯಾಟಿಂಗ್ ಅಪ್ಲಿಕೇಶನ್ ಇಲ್ಲ, ವರ್ಸ್ಟ್ ಕೋಚಿಂಗ್, ಟೆಸ್ಟ್ ಕೋಚಿಂಗ್ ಇಂದ ಗಂಭೀರ್ ನ ತೆಗಿಬೇಕಾ? ಶಮಿಗೆ ಯಾಕೆ ಚಾನ್ಸ್ ಇಲ್ಲ ODI ಟೀಮ್ ಅಲ್ಲಿ? ಓಕೆ, ಫಸ್ಟ್ ಪ್ರಶ್ನೆ ತಗೊಂಬಿಡೋಣ. ಟೆಸ್ಟ್ ಕೋಚಿಂಗ್ ಇಂದ ಗಂಭೀರ್ನ ತೆಗಿಬೇಕಾ ಅಂತ ಕೇಳ್ತಾರೆ. ಯಾಕಂದ್ರೆ ಸುಮಾರು ಜನ ಕ್ರಿಕೆಟ್ ಪಂಡಿತರಿಗೆ ಟೀಮ್ ಇಂಡಿಯಾ ಮಾಡಿರುವಂತ ಸೆಲೆಕ್ಷನ್ ಸ್ಟ್ರಾಟಜಿಗಳು ಒಂಥರ ಪಜಲಿಂಗ್ ಆಗಿ ಇದೆ. ಅವ್ರಿಗೆ ಲಾಜಿಕ್ಕೆ ಹುಡುಕಕ್ ಆಗ್ತಾ ಇಲ್ಲ. ಹಾಗಾಗಿ ಆನ್ಸರಬಲ್ ಆಗ್ತಾರೆ ಗೌತಮ್ ಗಂಭೀರ್. ಆಮೇಲೆ ನಾವು ಕಾಮೆಂಟ್ರಿ ಮಾಡ್ತಾ ಟೀಮ್ ಇಂಡಿಯಾ ಹೇಗ್ ಪರ್ಫಾರ್ಮ್ ಮಾಡಿದೆ ಟೆಸ್ಟ್ ಫಾರ್ಮೆಟ್ ಅಲ್ಲಿ ಅಂಡರ್ ಗಂಭೀರ್ ಅಂತ ನಾವು ನೋಡ್ತಾ ಇದ್ದು. ಬಾಂಗ್ಲಾದೇಶ್ ಹಾಗೂ ವೆಸ್ಟ್ ಇಂಡೀಸ್ ಇಬ್ರು ವಿರುದ್ಧ ನಾವು ಸೀರೀಸ್ ನ ಗೆದ್ದಿರೋದು ಮನೆ ಅಂಗಳದಲ್ಲಿ ಅನ್ನೋದು ಬಿಟ್ರೆ, BGT ಸೋಲ್ತೀವಿ, ನ್ಯೂಜಿಲೆಂಡ್ ಮೇಲೆ ವೈಟ್ ವಾಶ್ ಆಗುತ್ತೆ, ಇಂಗ್ಲೆಂಡ್ ಅಲ್ಲಿ ಡ್ರಾ ಮಾಡ್ಕೊಳ್ತೀವಿ, ಇಲ್ಲಿ ಸೋಲಿನ ದೌಡೆಯಲ್ಲಿದ್ದೀವಿ ಸೌತ್ ಆಫ್ರಿಕಾ ವಿರುದ್ಧ. ಇದೇ ತರ ಎಷ್ಟು ದಿವಸ ಅಂತ ಕೂಡ ಒಂದು ಪ್ರಶ್ನೆ ಬರುತ್ತೆ. ಸೊ ಅವಾಗ ಹಾರ್ಶ್ ಕಾಲ್ ನ ತಗೋಬಹುದು BCCI. ಯಾಕಂದ್ರೆ ಅಲ್ಟಿಮೇಟ್ಲಿ ಪ್ರತಿ ಒಬ್ಬನು ಅಕೌಂಟಬಲ್. ಯಾಕಂದ್ರೆ ಅವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತಲ್ವಾ ಆಸ್ ಕೋಚ್. ಸೊ ಪರ್ಫಾರ್ಮ್ ಮಾಡಬೇಕು, ನೀವು ಮಾಡಿಲ್ಲ ಅಂದ್ರೆ ಪರ್ಫಾರ್ಮ್ ಆರ್ ಪೆರಿಶ್ ಅಂತ ಹೇಳ್ತಾರೆ. ಹಾರ್ಶ್ ಡಿಸಿಷನ್ ತಗೋಬಹುದು. ವೈಟ್ ಬಾಲ್ ಕಂಟಿನ್ಯೂ ಮಾಡಿ ಗಂಭೀರ್ ಅವರೇ, ನಾವು ಟೆಸ್ಟ್ಗೆ ಬೇರೆ ಕೋಚ್ನ ನೋಡ್ತೀವಿ ಅಂತ ಹೇಳಿದ್ರೆ ನಂಗಂತೂ ಆಶ್ಚರ್ಯ ಆಗಲ್ಲ. ಆಮೇಲೆ ಎರಡನೇ ಪ್ರಶ್ನೆ, ಮೊಹಮ್ಮದ್ ಶಾಮಿನ ಯಾಕೆ ತಗೊಂಡಿಲ್ಲ ODI ಟೀಮ್ ಅಲ್ಲಿ ಅಂತ. ವೆರಿ ವೆರಿ ವ್ಯಾಲಿಡ್ ಕ್ವಶನ್. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೊಹಮ್ಮದ್ ಶಾಮಿ ಅವರು ಡೊಮೆಸ್ಟಿಕ್ ಅಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಬೆಂಗಾಲ್ಗೆ ನಾನು ಫಿಟ್ ಇದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಸೆಲೆಕ್ಟರ್ಸ್ ಥಿಂಕಿಂಗ್ ಏನಿದೆ ಗೊತ್ತಾ? ODI ವರ್ಲ್ಡ್ ಕಪ್ ಇರೋದು 2027 ಅಲ್ಲಿ, ನಾವಿದೀವಿ 2025 ಅಲ್ಲಿ. ಶಮಿಗ್ ಆಲ್ರೆಡಿ ಏಜ್ ಆಗೋಗಿದೆ. ಈಗ ಅವ್ರಿಗೆ ಚಾನ್ಸ್ ಕೊಟ್ಟು ನಾನು 2027 ವರ್ಲ್ಡ್ ಕಪ್ ಟೀಮ್ ನ ಹೇಗೆ ಬಿಲ್ಡ್ ಮಾಡೋದು? ಅದ್ರ ಬದಲು ನಾನು ಯಂಗ್ ಫಾಸ್ಟ್ ಬೌಲರ್ಗಳು ನಾಳೆ ನಂಗೆ ಕೆಲ್ಸಕ್ಕೆ ಬರೋರು ಅಥವಾ 2027 ಅಲ್ಲಿ ಇವ್ರು ಅವೈಲೇಬಲ್ ಇರ್ತಾರೆ, ಯಂಗ್ ಆಗಿರ್ತಾರೆ, ಫಿಟ್ ಆಗಿರ್ತಾರೆ ಅಂತವ್ರ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಸಿರಾಜ್ಗೆ ಬ್ರೇಕ್ ಕೊಟ್ಟಿದ್ದಾರೆ, ಬುಮ್ರಾಗೆ ಬ್ರೇಕ್ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈ ಪಂದ್ಯದಲ್ಲಿ ಬೇಜಾನ್ ಬೌಲಿಂಗ್ ಮಾಡ್ಬಿಟ್ಟಿದ್ದಾರೆ. ಪ್ರಸಿದ್ಧ, ಹರ್ಷಿತ್, ಹರ್ಷದೀಪ್ ಈ 3 ಜನ ಫಾಸ್ಟ್ ಬೌಲರ್ ಮೇಲೆ ಈಗ ಅವರು ಭರವಸೆ ಇಟ್ಟಿರೋದು, ಅವ್ರನ್ನ ಬ್ಯಾಕ್ ಮಾಡ್ತಾ ಇರೋದು. ಇದೊಂದೇ ಕಾರಣ ನಾನು ನೋಡ್ತಾ ಇರೋದು. ಪರ್ಫಾರ್ಮೆನ್ಸ್ ಇಂದ ಶಮಿನ ಬಿಟ್ಟಿಲ್ಲ.